ನಮಸ್ಕಾರ. ಒಂದು ತುರ್ತು ಸಭೆ ನಡೆಯೋ ಹಾಗೆ ಒಂದು ತುರ್ತು ಪತ್ರಿಕಾಗೋಷ್ಠಿ ಇದು ನಮ್ಮ ಚಿತ್ರದ ಪರವಾಗಿ. ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಕುಂತಿರೋದಕ್ಕೆ. ನಮ್ಮ ಈ ಚಿತ್ರ ಕುಲದಲ್ಲಿ ಕೇಳಿ ಯಾವುದೋ ಚಿತ್ರ ಇದೇ ತಿಂಗಳು 23ನೇ ತಾರೀಕು ಬಿಡುಗಡೆ ಆಗ್ತಿದೆ. ಆ ಚಿತ್ರದಲ್ಲಿ ಒಂದು ಹಾಡಿದೆ, ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ, ಚೂರೇ ಚೂರು ಮ್ಯಾರೇಜ್ ಆದರೆ ಎಲ್ಲ ಸರಿ ಹೋಗ್ತದೆ. ಭಟ್ರು ಯಾವ ಗಳಿಗೆಯಲ್ಲಿ ಸಾಲುಗಳು ಬರೆದ್ರೋ ತುಂಬ ಅದ್ಭುತವಾಗಿ ಬರೆದ್ರು. ಯಾವುದೇ ತಪ್ಪು ಸರಿ ಏನೇ ಆದರೂ ಚೂರು ಚೂರೇ ಹೊಂದಾಣಿಕೆ ಆದರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ಥರ ಒಂದು ಭಾವನೆಯಲ್ಲಿ ಆ ಹಾಡು ಬರೆದಿದ್ದು. ಅದು ಕತೆಗೂ ಹೊಂದಿಕೆ ಆಗಿತ್ತು. ಆದರೆ ಈಗ ಆಗಿರೋ ಪ್ರಸಂಗ ಏನಿದೆ, ಈ ಸಿಚುವೇಶನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ. ಸೋನು ನಿಗಮ್ ಅವರು ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೆಲ್ಲ ತಾವೆಲ್ಲ ನೋಡಿದ್ದೀರಾ, ಅವ್ರ ಮಾತು ಏನಿತ್ತು ಅಂತ ಕೇಳಿದ್ದೀರಾ. ಅದನ್ನು ಕೇಳಿದಾಗ ನಮಗೂ ಆಶ್ಚರ್ಯ ಆಯಿತು, ಏನಪ್ಪ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಅಂದರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮಗೆ. ಇನ್ನೂ ಒಂದು ಯೋಚನೆ ಬಂತು, ಅಂಥ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ. ಇಮಿಡಿಯೇಟಾಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯಿತು. ಸರ್, ಈ ಥರ ಆಗೋಗಿದೆ, ಅವ್ರು ಏನೋ ಮಾತಾಡ್ಬಿಟ್ಟಿದ್ದಾರೆ. ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಅಂತ ಬಿಟ್ಟಿದ್ದೀವಿ. ಈಗ ನಾವೆಲ್ಲ ನಮ್ಮ ಸಿನಿಮಾದಲ್ಲಿ ಅವ್ರ ವಾಯ್ಸು ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಾ, ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ 2 ಕಾಟನ್ ಹತ್ತಿ ಕೂಡ ಕೊಡಬೇಕು. ಅವ್ರಿಗೆ 2 ಕಿವಿಗೂ ಇಟ್ಕೊಳ್ಳಿ, ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಳ್ಳಿ ಅಂತ. ಈ ಥರ ಪರಿಸ್ಥಿತಿ ಆಗ್ಬಿಡುತ್ತೆ. ಅವ್ರ ವಾಯ್ಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಇಷ್ಟೆಲ್ಲ ಆದಮೇಲೆ ಈ ಥರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ, ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ನಂದು. ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ, ಕನ್ನಡಿಗರಿಗೆ ಅವಮಾನ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ. ಒಳ್ಳೆ ಗಾಯಕರು, ಕಲೆ ಇದೆ, ಅದಕ್ಕೆ ನಾವು ಗೌರವ ಕೊಟ್ವಿ. ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು, ಉಳಿಸ್ಕೊಂಡಿಲ್ಲ. ಸೊ ಅದನ್ನು ನಾವು ಧಿಕ್ಕರಿಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನು ತೆಗೆದಾಕ್ತಿದ್ದೀವಿ. ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋ ಅಂಥ ಅಂದರೆ ಗಾಯಕರು ಚೇತನ್ ಸಾಸ್ಕ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ. ಇನ್ನು ಅದೊಂದು ಸ್ವಲ್ಪ ಮಾಸ್ಟ್ರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನು ಪ್ಲೇ ಮಾಡೋಕ್ಕಾಗ್ತಿಲ್ಲ. ಬಟ್ ಚೇತನ್ ಸೋಸ್ಕ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯಿತು, ಅದನ್ನು ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟ್ರಿಂಗ್ ಕಳಿಸಿದ್ದು ಆಯಿತು. ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸ್ಬೇಕು. ಯಾಕೆಂದರೆ ನಾಳೆ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಹಣ ಖರ್ಚು ಮಾಡಬೇಕು, ಬುದ್ಧಿ ಖರ್ಚು ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲವನ್ನು ಮಾಡಿ ಒಂದು ಸಿನಿಮಾನ ಗೆಲ್ಲಿಸೋದಕ್ಕೆ ಅವರ ಒಂದು ನಾವು ಶೂಟಿಂಗ್ ಟೈಮಲ್ಲಿ ಎಷ್ಟು ಕಷ್ಟಪಟ್ಟು ಅದರ ಡಬಲ್ ಕಷ್ಟ ಇವಾಗ ಅವರು ಪ್ರಚಾರದಲ್ಲಿ ಮಾಡ್ತಾ ಇದ್ದಾರೆ. ಅದರ ಕೆಲಸ ನಿಮಿತ್ತನೇ ನಮ್ಮ ಹೀರೋ ಮಡೆನೂರ್ ಮನು ಗಲ್ಲಿನೂ ಸುತ್ತಾ ಇದ್ದಾನೆ. ಹೋಗಿ ಯಾರನ್ನೂ ಬಿಡ್ತಿಲ್ಲ. ಮದುವೆ ಮನೆ, ಸಾವಿನ ಮನೆ, ಪ್ರತಿಯೊಂದು ಮನೆಗೂ ನುಗ್ಗಿ, ಪ್ರತಿಯೊಂದು ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ವರೆಗೂ ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ 1 to 1 ಒಂದು ಇನ್ವಿಟೇಷನ್ ಕೊಟ್ಟು ನಮ್ಮ ಸಿನಿಮಾಗೆ ಬನ್ನಿ ಅಂತ ಕರೆಯೋಕ್ಕೆ ಹೋಗಿದ್ದಾನೆ. ಆ ಥರ ಗಲ್ಲಿ ಸುತ್ತು ಸಿನಿಮಾ ಮಾಡಬೇಕು ಅಂದರೆ ಒಂದು ಪ್ರಚಾರ ಮಾಡೋಕ್ಕೆ ನಿಂತಿರೋ ನಾವು ಈ ಥರದ್ದು ಯಾವುದೋ ಒಂದು ಸಿಲ್ಲಿ ಮ್ಯಾಟ್ರಿಂದ ಪ್ರಚಾರ ಪಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿಲ್ಲ. ಒಂದು ನಾನು ನಿಮಗೆ ಕನ್ವೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಜನ ಯಾರೋ ಕೆಲವರು ಮಾತಾಡ್ಕೊಂಡಿದ್ದು ನಮ್ಮ ಕಿವಿಗೆ ಬಿತ್ತು, ಸೋನು ನಿಗಮ್ ನಿಮ್ಮ ಸಿನಿಮಾದಲ್ಲಿ ಆಡಿದ್ದಾರೆ, ಇವಾಗ ಅದನ್ನು ಪ್ರಚಾರಕ್ಕೆ ನೀವು ಬೇರೆ ಥರ ಬಳಸ್ಕೊಂಡ್ಬಿಡ್ಬೋದು. ಯಾವುದೇ ಕಾರಣಕ್ಕೂ ಆ ಪ್ರಚಾರದ ಮನಸ್ಥಿತಿ ಇಟ್ಕೊಂಡು ಇಲ್ಲಿ ನಾವು ಕುಂತಿಲ್ಲ. ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ, ಅದಕ್ಕೆ ಧಕ್ಕೆ ಆಗಿದೆ. ಅವರಿಂದ ನಾವು ಅದನ್ನು ಉಳಿಸ್ಕೊಳ್ಳೋದು ಬೇಡ. ನಾಳೆ ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರಿಗೆ ಬರೋ ಜನ ಸೋನು ನಿಗಮ್ ಹಾಡಿರೋ ಸಾಂಗ್ ಇದೆ ಅಮ್ಮ, ಈ ಸಿನಿಮಾ ನೋಡೋದೇ ಬೇಡ ಅಂದ್ಬಿಟ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿರೋ ಸಿನಿಮಾ, ಕನ್ನಡಿಗರ ಸಿನಿಮಾ, ಅವನು ಯಾರೋ ಮಾಡಿದ ತಪ್ಪಿಂದ ನಾವೆಲ್ಲ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾ? ಕನ್ನಡ ಸಿನಿಮಾ ಅದಕ್ಕೆ ಬಲಿ ಆಗಬೇಕಾ? ಪ್ರೊಡ್ಯೂಸರ್ ಅದರಿಂದ ತೊಂದರೆ ಅನುಭವಿಸ್ಬೇಕಾ? ಆ ವ್ಯಕ್ತಿಯಿಂದ ನಮಗೆ ಕಿವಿಗೆ ಇಂಪು ತಂಪು ಸಿಗುತ್ತೆ ಅಂದ್ಕೊಂಡ್ವಿ. ಆದರೆ ಒಂದು ಎಷ್ಟೋ ಜನರ ಬದುಕಿಗೆ ತುಂಬ ಬೆಂಕಿ ಇಡೋ ಅಂಥ ಕೆಲಸ ಆಗುತ್ತೆ. ಅಂದರೆ ಅದು ಕನ್ನಡಕ್ಕೆ
ಮಸಿ ಬಳಿಯುವಂಥ ಕೆಲಸ ಆಗುತ್ತೆ. ಅದಕ್ಕೆ ಧಿಕ್ಕಾರ ಹೇಳ್ತಿದ್ದೀವಿ. ಸೋನು ನಿಗಮ್ ಹಾಡನ್ನ ನಮ್ಮ ಸಿನಿಮಾದಿಂದ ತೆಗೆದಾಕ್ತಾ ಇದ್ದೀವಿ. ಚೇತನ್ ಸೋಸ್ಕ ಹಾಡನ್ನ ಹಾಡಿದ್ದಾರೆ, ಅದನ್ನು ನಾವು ಸಿನಿಮಾದಲ್ಲಿ ಬಳಸ್ತಾ ಇದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.